ಎಲ್ಲರಿಗೂ ನಮಸ್ಕಾರ. ಯಾತ್ರಾ ಸ್ಥಳ ಬಾಲಿಕಾತೀರ್ಥ. ಭಜೆ ವ್ರಜೈಕಮಂಡನಂ ಸಮಸ್ತ ಪಾಪ ಖಂಡನಂ ಸ್ವಭಕ್ತ ಚಿತ್ತರಂಜನಂ ಸದೈವ ನಂದನಂದನಂ ಸುಪಿಚ್ಚ ಗುಚ್ಛಮಸ್ತಕಂ ಸುನಾದ ವೇಣುಹಸ್ತಕಂ ಅನಂಗರಂಗ ಸಾಗರಂ ನಮಾಮಿ ಕೃಷ್ಣ ಸಾಗರಂ ಅನಂಗರಂಗ ಸಾಗರಂ ನಮಾಮಿ ಕೃಷ್ಣನಾಗರಂ मनोजगर्वमोचनं विशाललोललोचनं विदूतकोपशोचनं नमामि पद्मलोचनं करारविन्दबोधरं स्मितावलोकसुन्दरं महेन्द्रमानधारणं नमामि कृष्णवारणं महेन्द्रमानवारणं नमामि कृष्णवारणम्. ಯಾತ್ರಾ ಸ್ಥಳ ಬಾಲಿಕಾತೀರ್ಥ. ಬಾಲಿಕಾತೀರ್ಥ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವತೆಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ವಿಶಿಷ್ಟ ಸ್ಥಾನವಿದೆ. ಲೀಲಾಮಯನಾದ ಶ್ರೀಕೃಷ್ಣ ಪರಮಾತ್ಮನು ಸರ್ವರಿಗೂ ಇಷ್ಟಪ್ರಧಾನ, ಭಕ್ತಿಪ್ರಧಾನ ದೇವನಾಗಿದ್ದಾನೆ. ದ್ವಾಪರ ಯುಗದಲ್ಲಿ ಅದೆಷ್ಟೋ ರಕ್ಕಸರನ್ನು ಸಂಹಾರ ಮಾಡಿ ಪ್ರಧಾನ ಪುರುಷನಾದರೂ ಗೋಪಾಲಕರ ನಡುವೆ ಎಲ್ಲರಂತೆ ಬದುಕುವ ವಿಶೇಷ ವ್ಯಕ್ತಿತ್ವ ಉಳ್ಳವ ಶ್ರೀಕೃಷ್ಣ ಪರಮಾತ್ಮನು ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿ ಜೀವನದ ಸತ್ವವನ್ನು ಅನಾವರಣ ಮಾಡಿದ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನ ಬಾಲಲೀಲೆಯನ್ನು ನಡೆಸಿದ ಬೃಂದಾವನ ರಾಜಕಾರಣದ ಮಧುರೆ ರಾಜನಾಗಿ ಆಳಿದ ದ್ವಾರಕೆಯ ಬಗ್ಗೆ ನಾವೆಲ್ಲ ತಿಳಿದಿದ್ದೇವೆ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಮುಗಿದ ವೈಕುಂಠಕ್ಕೆ ಮರಳಿದ ಪುಣ್ಯಕ್ಷೇತ್ರದ ಬಗ್ಗೆ ಹೆಚ್ಚು ತಿಳಿಯೋಣ. ಯಾರಿಗೂ ತಿಳಿಯದು ಅಷ್ಟೊಂದು ವಿಚಾರವನ್ನು ನಾವು ಇವಾಗ ಶ್ರೀಕೃಷ್ಣನ ಬಗ್ಗೆ ತಿಳಿಯೋಣ. ಗುಜರಾತಿನ ಸೋಮನಾಥನ ಬಗ್ಗೆ ತಿಳಿದಿದೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗವೇ ಸೋಮನಾಥ ಮಂದಿರ. ಶ್ರೀಕೃಷ್ಣನ ಅವತಾರಕ್ಕೆ ಮೊದಲೇ ಜನಪ್ರಿಯವಾಗಿದ್ದ ಈ ಸ್ಥಳಕ್ಕೆ ಪ್ರವಾಸ ಕ್ಷೇತ್ರವೆಂದು ಹೆಸರಿತ್ತು. ಈ ಸೋಮನಾಥನ ದೇವಾಲಯಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಹಲವಾರು ಸಾರಿ ಶಿವನ ದರ್ಶನಕ್ಕೆ ಬಂದಿದ್ದಾರೆ. ಗುಜರಾತಿನ ಸೋಮನಾಥ ಮಂದಿರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಬಾಲಿಕಾತೀರ್ಥ ಎಂಬ ಪುಣ್ಯಸ್ಥಳವಿದೆ. ಇದೇ ಸ್ಥಳದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತಮ್ಮ ಲೀಲೆಯನ್ನು ಮುಗಿಸಿ ಶರೀರವನ್ನು ತ್ಯಾಗ ಮಾಡಿದ ಸ್ಥಳವೇ ಬಾಲಿಕಾತೀರ್ಥ. ತಮ್ಮ ಅವತಾರ ಸಮಾಪ್ತಿಯಾಗುವ ವಿಚಾರ ತಿಳಿದ ಶ್ರೀಕೃಷ್ಣನು ಇಂದಿನ ಬಾಲಿಕಾತೀರ್ಥ ಸ್ಥಳದಲ್ಲಿದ್ದ ಕಾಡಿನಲ್ಲಿ ಮರವೊಂದರ ಕೆಳಗೆ ಕುಳಿತಿದ್ದರು. ಅದೇ ಸಮಯದಲ್ಲಿ ಜರ ಎಂಬ ಬೇಡನು ಕಾಡಿಗೆ ಬೇಟೆಯಾಡಲು ಬಂದಿರುತ್ತಾನೆ. ಶ್ರೀಕೃಷ್ಣನ ಕಾಲಿನ ಹೆಬ್ಬೆರಳಿನ ಕಣ್ಣು ಜಿಂಕೆಯ ಕಣ್ಣು ಎಂದು ತಿಳಿದು ದೂರದಿಂದಲೇ ಪ್ರಭು ಶ್ರೀಕೃಷ್ಣನ ಕಾಲಿಗೆ ಹೆಬ್ಬೆರಳಿಗೆ ಗುರಿಯಿಟ್ಟು ಬಾಣ ಬಿಡುತ್ತಾನೆ. ಆ ಬಾಣವು ಪ್ರಭು ಶ್ರೀಕೃಷ್ಣ ಹೆಬ್ಬೆರಳನ್ನು ಇರಿದು ರಕ್ತವು ಧಾರಾಕಾರವಾಗಿ ಹರಿಯುತ್ತದೆ. ತನ್ನ ಅಚಾತುರ್ಯದಿಂದ ಆದ ಕಾರಣಕ್ಕೆ ಜರನು ಓಡೋಡಿ ಬಂದು ಶ್ರೀಕೃಷ್ಣನ ಹತ್ತಿರ ಕ್ಷಮೆಯಾಚಿಸುತ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣನು ಜರನನ್ನು ಸಮಾಧಾನಪಡಿಸಿ ಹಿಂದಿನ ಜನ್ಮದಲ್ಲಿ ತಾನು ರಾಮಾವತಾರದಲ್ಲಿ ಜರನು ವಾಲಿಯಾಗಿದ್ದನೆಂದು, ವಾಲಿಯನ್ನು ಹಿಂಬದಿಯ ಮರೆಯಲ್ಲಿ ಬಾಣವನ್ನು ಹೂಡಿ ವಾಯುವನ್ನು ಸಂಹರಿಸಿದ್ದರಿಂದ ಈ ಜನ್ಮದಲ್ಲಿ ತನಗೆ ಜರನಿಂದ ಸಾವು ನಿರ್ಣಯವಾಗಿದೆ ಎಂದು ಜರನನ್ನು ಸಮಾಧಾನಪಡಿಸುತ್ತಾನೆ. ಜರನು ಶ್ರೀಕೃಷ್ಣನಿಗೆ ಬಾಣದಿಂದ ಹೊಡೆದ ಸ್ಥಳವೇ ಬಾಲಿಕಾತೀರ್ಥ. ಜರನು ಶ್ರೀಕೃಷ್ಣನಿಗೆ ಬಾಣದಿಂದ ಹೊಡೆದ ಸ್ಥಳವೇ ಈ ಬಾಲಿಕಾತೀರ್ಥ. ಇಲ್ಲಿ ಶ್ರೀಕೃಷ್ಣನಿಗೆ ಸಮರ್ಪಿತವಾದ ದೇವಾಲಯವಿದೆ. ಈ ದೇವಾಲಯದ ಆವರಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೊರಗೆ ವಿಶ್ರಮಿಸಿದ 5000 ವರ್ಷದ ಅಶ್ವತ್ಥ ಮರವಿದೆ. ಈ ಮರದ ಕೆಳಗೆ ಕುಳಿತಿದ್ದಾಗಲೇ ಜರನು ಬಾಣ ಹೂಡಿದ ಸ್ಥಳವಾಗಿದೆ. ಬಾಲಿಕಾದ ಶ್ರೀಕೃಷ್ಣ ಮಂದಿರದಲ್ಲಿ ಶ್ರೀಕೃಷ್ಣನ ಮರದ ಕೆಳಗೆ ಕುಳಿತಿರುವ ಹಾಗೂ ಶ್ರೀಕೃಷ್ಣನ ಮುಂದೆ ಬೇಟೆಗಾರನಾದ ಜರನು ಕ್ಷಮೆಯನ್ನು ಕೇಳುತ್ತಿರುವ ಮೂರ್ತಿ ಇದೆ.
ಕಾಲಿಗೆ ಏಟು ಬಿದ್ದಿದ್ದರೂ ಮುಗುಳು ನಗೆಯನ್ನು ಬೀರುತ್ತಿರುವ ಶ್ರೀಕೃಷ್ಣನ ಮೂರ್ತಿ ಧನ್ಯತಾಭಾವವನ್ನು ತೋರಿಸುತ್ತದೆ. ಬಾಲಿಕಾದ ಶ್ರೀಕೃಷ್ಣ ದರ್ಶನ ಪಡೆಯಲು ಸೋಮನಾಥದಿಂದ ಸಾವಿರಾರು ಭಕ್ತರು ಬಾಲಿಕಾ ಕ್ಷೇತ್ರಕ್ಕೆ ಬರುತ್ತಾರೆ. ಬಾಲ್ಕಾದಿಂದ 4 ಕಿಲೋಮೀಟರ್ ದೂರದಲ್ಲಿ ದೇಹೋತ್ಸರ್ಗ ತೀರ್ಥ ಎಂಬ ಪವಿತ್ರ ಕ್ಷೇತ್ರವಿದೆ. ಇದು ಹಿರಣ್ಯ ನದಿಯ ತೀರದಲ್ಲಿದೆ. ಇಲ್ಲಿಗೆ ಸಮೀಪವೇ ಹಿರಣ್ಯಪ ನದಿಯು ಕಪಿಲಾ ಮತ್ತು ಸರಸ್ವತಿಯ ನದಿಯ ಜೊತೆ ಸಂಗಮವಾಗುತ್ತದೆ. ಇದನ್ನು ತ್ರಿವೇಣಿ ಸಂಗಮವೆಂದು ಕರೆಯುತ್ತಾರೆ. ಈ ತೀರ್ಥವನ್ನು ಗೋಲೋಕ್ತಮ್ ತೀರ್ಥ ಎಂದು ಹೇಳುತ್ತಾರೆ. ಶ್ರೀಕೃಷ್ಣನು ಬಾಲ್ಕಾ ತೀರ್ಥದಲ್ಲಿ ಬಾಣದ ಏಟಿನಿಂದ ಕುಂಟುತ್ತಾ ನಡೆದು ದೇಹೋತ್ಸರ್ಗ ತೀರ್ಥಕ್ಕೆ ಬರುತ್ತಾರೆ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅನಂತರ ತಮ್ಮ ಲೌಕಿಕ ದೇಹವನ್ನು ದೇಹೋತ್ಸರ್ಗ ತೀರ್ಥದಲ್ಲಿ ತ್ಯಾಗ ಮಾಡಿ ಕೃಷ್ಣಾವತಾರವನ್ನು ಸಮಾಪ್ತಿ ಮಾಡುತ್ತಾರೆ. ಶ್ರೀಕೃಷ್ಣನು ತಮ್ಮ ನಿಜಧಾಮವಾದ ವೈಕುಂಠಕ್ಕೆ ಇಲ್ಲಿಂದಲೇ ತೆರಳಿದ್ದರಿಂದ ದೇಹೋತ್ಸರ್ಗ ತೀರ್ಥಕ್ಕೆ ಶ್ರೀಕೃಷ್ಣ ನಿಜಧಾಮ ತೀರ್ಥ ಎಂದು ಸಹ ಕರೆಯುತ್ತಾರೆ. ಅನಂತರ ಮಧ್ಯ ಪಾಂಡವನಾದ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶ ಮಾಡುತ್ತಾನೆ. ಅಗ್ನಿಸ್ಪರ್ಶ ಮಾಡಿದ ಸ್ಥಳದಲ್ಲಿ ಅಮೃತ ಶಿಲೆಯ ಶ್ರೀಕೃಷ್ಣ ಪರಮಾತ್ಮನ ಪಾದಪದ್ಮಗಳ ಗುರುತನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಮತ್ತು ಪಾದಕ್ಕೆ ಪೂಜಿಸಲಾಗುತ್ತಿದೆ. ಸ್ಥಳ ಪುರಾಣದ ಪ್ರಕಾರ ಬಲರಾಮನು ಶ್ರೀಕೃಷ್ಣ ಪರಮಾತ್ಮನ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡ ನಂತರ ದೇಹೋತ್ಸರ್ಗದ ಬಳಿಯ ಗುಹೆಯಲ್ಲಿ ತೆರಳಿ ತಮ್ಮ ಮಾನವನ ಶರೀರವನ್ನು ತ್ಯಜಿಸಿ ಮೂಲ ಆದಿಶೇಷನ ರೂಪದಲ್ಲಿ ವೈಕುಂಠಕ್ಕೆ ತೆರಳುತ್ತಾರೆ. ಬಲರಾಮನು ಶ್ರೀಕೃಷ್ಣ ಪರಮಾತ್ಮನ ಆಸನ ಆದಿಶೇಷನ ಅವತಾರ ಎಂಬುದನ್ನು ತಿಳಿಯಬಹುದು. ಇಂದಿಗೂ ಸಹ ದೇಹೋತ್ಸರ್ಗದಲ್ಲಿ ಬಲರಾಮನು ಗುಹೆ ಇದೆ. ಈ ಗುಹೆಯಿಂದಲೇ ಆದಿಶೇಷನ ರೂಪದಲ್ಲಿ ವೈಕುಂಠಕ್ಕೆ ತೆರಳಿದ ಸ್ಥಳವಾಗಿದೆ. ಈ ಗುಹೆಯಲ್ಲಿ ಗೋಡೆಯ ಮೇಲೆ ಆದಿಶೇಷನ ಶಿಲ್ಪವಿದೆ. ದೇಹೋತ್ಸರ್ಗ ತೀರ್ಥದಲ್ಲೇ ಕೃಷ್ಣಾವತಾರ ಸಮಾಪ್ತಿಯಾದುದರಿಂದ ಇಂದಿಗೂ ಗೋಪಾಲಕ ಮಹಿಳೆಯರು ಶೋಕಸೂಚಕವಾಗಿ ಕಪ್ಪು ಬಟ್ಟೆ ಧರಿಸುತ್ತಾರೆ. ದೇಹೋತ್ಸರ್ಗ ತೀರದಿಂದ ಸ್ವಲ್ಪ ದೂರದಲ್ಲಿ ಸುಂದರ ಗೀತಾ ಮಂದಿರವಿದೆ. ಶ್ರೀಕೃಷ್ಣನು ಇಲ್ಲಿಯ ಕೆಲವು ಕಾಲ ವಿಶ್ರಮಿಸಿದ್ದರಿಂದ ಈ ಸ್ಥಳದಲ್ಲಿ 1970ರಲ್ಲಿ ಬಿರ್ಲಾ ಕುಟುಂಬದವರು ಸುಂದರ ಗೀತಾ ಮಂದಿರವನ್ನು ಶ್ವೇತ ಅಮೃತ ಶಿಲೆಯಲ್ಲಿ ನಿರ್ಮಿಸಿದ್ದಾರೆ. ಗೀತಾ ಮಂದಿರದಲ್ಲಿ 18 ಕಂಬಗಳಿವೆ. ಆ 18 ಕಂಬಗಳ ಮೇಲೆ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಬರೆಸಲಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ನಿರ್ವಾಣ ಹೊಂದಿದ ದೇಹೋತ್ಸರ್ಗ ತೀರ್ಥದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಹಲವರು ಪಿತೃತರ್ಪಣವನ್ನು ಮಾಡುತ್ತಾರೆ. ಪ್ರಭು ಶ್ರೀಕೃಷ್ಣ ಪರಮಾತ್ಮನು ನಿರ್ವಾಣ ಹೊಂದಿದ ಕಾಲಘಟ್ಟವನ್ನು ಕ್ರಿಸ್ತಪೂರ್ವ 3102ರಲ್ಲಿ ಫೆಬ್ರವರಿ 18ರಂದು ಮುಂಜಾನೆ 2027ಕ್ಕೆ ಎಂದು ನಿರ್ಧರಿಸಲಾಗಿದೆ. ಇದೇ ದಿನ ದ್ವಾಪರ ಯುಗವು ಸಮಾಪ್ತಿಯಾಗಿ ಕಲಿಯುಗವು ಪ್ರಾರಂಭವಾಯಿತು. ಹಾಗೆಯೇ ಪ್ರಭು ಶ್ರೀಕೃಷ್ಣ ಪರಮಾತ್ಮನು ತಮ್ಮ ಅವತಾರವನ್ನು ಸಮಾಪ್ತಿ ಮಾಡಿದ 7 ದಿನಗಳ ನಂತರ ದ್ವಾರಕೆಯು ಸಹ ಸಮುದ್ರದಲ್ಲಿ ಮುಳುಗಿಹೋಯಿತು ಎಂದು ಇತಿಹಾಸಗಳು ತಿಳಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ವೈಕುಂಠಕ್ಕೆ ತೆರಳಿದ್ದಂತಹ ವಿಶೇಷ ಮಹತ್ವವುಳ್ಳ ಬಾಲಿಕಾ ಕ್ಷೇತ್ರ ನೋಡಲೇಬೇಕಾದ ಕ್ಷೇತ್ರವಾಗಿದೆ, ಪುಣ್ಯ ಸ್ಥಳವಾಗಿದೆ. ಎಲ್ಲರಿಗೂ ಆ ಕೃಷ್ಣನು ಕೃಪಾಕಟಾಕ್ಷ ಇರಲೆಂದು ಭಗವಂತನನ್ನು ಪ್ರಾರ್ಥಿಸೋಣ.